ನಮ್ಮ ಕಾರ್ಯಾಗಾರಕ್ಕೆ ಯಾರಾದರೂ ಹೆಜ್ಜೆ ಇಟ್ಟು ಮುಂದೆ ಬಂದು ಕುಳಿತುಕೊಂಡು ನನ್ನನ್ನು ನಾನು ಹೇಳಿಕೊಡುವಂಥ ವಿಶ್ವಜ್ಞಾನವನ್ನು ಕಲಿಬೇಕು ಅಂತಂದರೆ ಕರ್ಮ ಕಳೆದಿದ್ರೆ ಮಾತ್ರ ಅದು ಸಾಧ್ಯ. ಸುಮ್ಮನೆ ಯಾವುದೂ ಸಹ ಆಗೋದಿಲ್ಲ. ಕ್ಲೈಂಟ್ಸ್ ಬಂದಿದ್ದರು ಆಫ್ರಿಕನ್ ಕಂಟ್ರೀಸಿಂದ, ಬಹುತೇಕ ಆಲ್ ಓವರ್ ದ ವರ್ಲ್ಡ್, ಇಡೀ ಪ್ರಪಂಚದ ಮೂಲೆಗಳಿಂದಲೂ, ಅದು ಏಕೆ ಹೊರ ರಾಜ್ಯಗಳಿಂದಲೂ ಎಷ್ಟೋ ಜನ ನಮ್ಮ ಕ್ಲಾಸ್ಗೆ ಪ್ರತಿ ಸಲ ಬರ್ತಾನೆ ಇರ್ತಾರೆ. ಲೈಫ್ನಲ್ಲಿ ಪ್ರೋಗ್ರೆಸ್ ಆದರೆ, ಚೇಂಜಸ್ ಆದರೆ, ಹಣ ಬಂದಿದ್ದರೆ, ಕೋರ್ಟ್ ಕೇಸುಗಳು ಮುಕ್ತವಾಗಿದ್ದರೆ, ಅಥವಾ ನೆಮ್ಮದಿ ಶಾಂತಿ ಅನ್ನುವಂಥದ್ದು ಏನಾದರೂ ಸಿಕ್ಕಿದ್ರೆ ದಯವಿಟ್ಟು ಕ್ಲಾಸಿಗೆ ಬನ್ನಿ. ಇಲ್ಲ ಅಂತಂದರೆ ಬರೋದಕ್ಕೆ ಹೋಗಬೇಡಿ. ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅವರ ಪ್ರಗತಿಗೆ, ಯಶಸ್ಸಿಗೆ, ಶ್ರೀಮಂತರಾಗೋದಕ್ಕೆ ಒಂದು ಅದ್ಭುತವಾದ ವಿಶ್ವಶಕ್ತಿ ಸ್ಮರಣಿಕೆಯನ್ನು ಕೊಡ್ತಿದ್ದೇನೆ. ಅವರೆಲ್ಲರೂ ಮಕ್ಕಳು ವಿಶೇಷವಾಗಿ ಅವರ ಜಾಮೆಟ್ರಿ ಬಾಕ್ಸಲ್ಲೋ ಅಥವಾ ಬ್ಯಾಗಲ್ಲೋ ಇಟ್ಕೊಳ್ಳೋ ಅಂಥ ಒಂದು ವಸ್ತು ಇದು. ಸೊ ಯಾರೆಲ್ಲ ಕಾರ್ಯಾಗಾರಕ್ಕೆ ಬರ್ತಿದ್ದೀರೋ ದಯವಿಟ್ಟು ಒಬ್ಬೊಬ್ಬರಿಗೆ ಎರಡೆರಡು ಸ್ಮರಣಿಕೆಯನ್ನು ಕೊಡಲಾಗುತ್ತದೆ. ನೀವು ಬಂದರೆ ಸಾಕು, ಗಂಡ ಹೆಂಡತಿ ಫ್ಯಾಮಿಲಿ ಸಮೇತ ಬಂದರೆ ಸಾಕು. ಮಕ್ಕಳು ಒಂದು ವೇಳೆ ಮನೆಯಲ್ಲಿದ್ದರೂ ನೀವು ಅದನ್ನು ತೆಗೆದುಕೊಂಡು ಹೋಗಿ ಅವರ ಬ್ಯಾಗಿನಲ್ಲೋ ಅಥವಾ ಜಾಮೆಟ್ರಿಯಲ್ಲೋ ನೀವು ಇಡಬಹುದು ಈ ಸ್ಮರಣಿಕೆಯನ್ನು. ಹೇಗೆ 10,000 ಲಾಭವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥದ್ದು, ಒಂದು ವೇಳೆ ಪ್ರತಿದಿನ 10,000 ದುಡಿತಿದ್ರೆ ಹೇಗೆ ಅದನ್ನು 1,00,000 ಮಾಡುವಂಥದ್ದು, 1,00,000 ಬರ್ತಿದ್ರೆ ಹೇಗೆ ಅದನ್ನು 1,00,00,000 ಮಾಡುವಂಥದ್ದು ಅನ್ನುವಂಥ ಸ್ಪೆಷಲ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಬಗ್ಗೆ, ಟೆಕ್ನಿಕ್ಸ್ ಬಗ್ಗೆ ನಾನು ನಿಮಗೆ ಈ ವರ್ಕ್ಶಾಪಲ್ಲಿ ತಿಳಿಸ್ಕೊಡ್ತೇನೆ. ನಮಸ್ಕಾರ ವೀಕ್ಷಕರೇ, ಮನಿ ಈಸ್ ಹ್ಯಾಪಿನೆಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿ ಆದರದ ಸ್ವಾಗತ. ನಾನು ಸೌಮ್ಯ ಮಳಲಿ. ವೀಕ್ಷಕರೇ, ಪ್ರತಿ ವಾರ ಕೂಡ ಮನಿ ಈಸ್ ಹ್ಯಾಪಿನೆಸ್ನ ಈ ಕಾರ್ಯಕ್ರಮದಲ್ಲಿ ಗುರುಗಳು ನಮ್ಮೊಂದಿಗೆ ವಿಶೇಷವಾದಂತಹ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಎಸ್ಪೆಷಲಿ ಜೀವನದಲ್ಲಿ ನಮಗೆ ಯಾವ್ಯಾವ ರೀತಿಯಾದಂತಹ ಸಮಸ್ಯೆಗಳು ಬರುತ್ತೆ, ಈ ಕರ್ಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಸ್ನೆಸ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಬರ್ತಿದ್ದಾರೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ಯಾವೆಲ್ಲ ಉಪಯುಕ್ತ ಮಾಹಿತಿಯನ್ನು ನೀಡಲಿದ್ದಾರೆ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಹಾಗಿದ್ರೆ ಮತ್ತೆ ಆಗ್ತಡ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ನಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಲವಾರು ವಿಶೇಷ ಉಪಯುಕ್ತ ಮಾಹಿತಿಗಳನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವ ಶಕ್ತಿ ಸಿದ್ಧಿಯನ್ನ ಪಡೆದವರು, ಭೂದೋಷ ನಿವಾರಕರು, ವಾಸ್ತುದೋಷ ಪರಿಹಾರಕರು, ಲಕ್ಷಾಂತರ ಜನರ ಬಾಳಿನಲ್ಲಿ ಶ್ರೀಮಂತಿಕೆಯ ಪರಿವರ್ತನೆಯನ್ನ ತಂದುಕೊಟ್ಟು ನಮ್ಮೊಳಗಿರುವ ಬ್ರಹ್ಮ ತತ್ವವನ್ನ ಜಾಗೃತಗೊಳಿಸಿ ನಾವು ಅಂದುಕೊಂಡಿದ್ದೆಲ್ಲವನ್ನ ಪಡೆದುಕೊಳ್ಳಲು ವಿಶ್ವ ಮಾರ್ಗವನ್ನ ನಮಗೆ ತಿಳಿಸ್ಕೊಡ್ತಾ ಇರುವವರು ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು, ವಿಶ್ವ ಚೇತನ ದುಡ್ಡಿನ ದ್ರೋಣಾಚಾರ್ಯ ಶ್ರೀ ಅನಂತ ವಿಶ್ವಾಚಾರ್ಯ ಗುರುಗಳು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಗುರುಗಳನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಬಹಳ ಪ್ರಮುಖವಾಗಿ ಒಂದೆರಡು ಪ್ರಶ್ನೆಗಳನ್ನು ಇಟ್ಕೊಂಡು ಬಂದಿದ್ದೀನಿ. ಆದರೆ ಅದಕ್ಕಿಂತ ಮುಂಚೆ ಜುಲೈ 12ನೇ ತಾರೀಕು ನಿಮ್ಮ ವರ್ಕ್ಶಾಪ್ ನಡೀತಾ ಇದೆ. ವರ್ಕ್ಶಾಪ್ ಸಾಕಷ್ಟು ಜನರ ಬಾಳಿನಲ್ಲಿ ಒಂದು ಬೆಳಕನ್ನು ತಂದುಕೊಟ್ಟಿದೆ, ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಟ್ಟಿದೆ. ಸೊ ಈ ಬಾರಿಯ ವರ್ಕ್ಶಾಪ್ನ ವಿಶೇಷತೆ ಏನು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಜಿ. ನಾನೊಂದು ಮಾಹಿತಿಯನ್ನು ನೋಡುವಂತಹ ನಮ್ಮ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ ಹೇಳೋದಿದೆ. ನೋಡಿ, ಕರ್ಮ ಕಳೆದಿದ್ರೆ ಮಾತ್ರನೇ ಕೆಲವರು ಪರಿಚಯ ಆಗೋದಕ್ಕೆ ಸಾಧ್ಯ ನಮ್ಮ ಜೀವನದಲ್ಲಿ. ಕೇವಲ ಜನಗಳು ಮಾತ್ರ ಅಲ್ಲ, ಕೆಲವು ಸನ್ನಿವೇಶಗಳು, ಅವಕಾಶಗಳು, ಆಪರ್ಚುನಿಟೀಸ್ ಅಂತ ಏನು ಕರಿತೀವಿ, ಇದೆಲ್ಲ ಆಗಿ ಬರೋದಕ್ಕೆ ಸಾಧ್ಯ. ಋಣ ಇಲ್ಲದೆ ಯಾವುದೂ ಸಹ ಸುಮ್ಮನೆ ಸಿಗೋದಿಲ್ಲ. ನಮ್ಮ ಕಾರ್ಯಾಗಾರಕ್ಕೆ ಯಾರಾದರೂ ಹೆಜ್ಜೆ ಇಟ್ಟು ಮುಂದೆ ಬಂದು ಕುಳಿತುಕೊಂಡು ನನ್ನನ್ನು ನಾನು ಹೇಳಿಕೊಡುವಂಥ ವಿಶ್ವಜ್ಞಾನವನ್ನು ಕಲಿಬೇಕು ಅಂತಂದರೆ ಕರ್ಮ ಕಳೆದಿದ್ರೆ ಮಾತ್ರ ಅದು ಸಾಧ್ಯ. ಸುಮ್ಮನೆ ಯಾವುದೂ ಸಹ ಆಗೋದಿಲ್ಲ. ನೋಡಿ, ಹಲವಾರು ಜನ ಮೆಸೇಜ್ ಮಾಡ್ತಾರೆ, ನಾವಿರುವಂಥದ್ದು ಹುಬ್ಬಳ್ಳಿಯಲ್ಲಿದ್ದೀವಿ ಅಥವಾ ಬೆಳಗಾಮಲ್ಲಿದ್ದೀವಿ. ಇನ್ನು ಕೆಲವರು ಮೈಸೂರು, ದಾವಣಗೆರೆ ಆ ಭಾಗದಿಂದನೂ ಮೆಸೇಜ್ ಮಾಡ್ತಾರೆ, ನೀವು ದಯವಿಟ್ಟು ಕ್ಲಾಸ್ ಇಲ್ಲಿ ಮಾಡಿ, ಮಂಗಳೂರಲ್ಲಿ ಮಾಡಿ, ಮೈಸೂರಲ್ಲಿ ಮಾಡಿ ಅಂತಂತೆಲ್ಲ. ನಿಮಗೆ ಹೇಳ್ತಿದ್ದೇನೆ,
ಫಾರಿನಿಂದ ಕ್ಲೈಂಟ್ಸು ನಮ್ಮ ಕಾರ್ಯಾಗಾರಕ್ಕೆ ಬಂದಿರೋದುಂಟು, ಬರ್ತಾನೆ ಇದ್ದಾರೆ. ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ, ಅಮೇರಿಕದಿಂದ ಬಂದಿದ್ದಾರೆ, ಇತ್ತೀಚೆಗೆ ಮೊನ್ನೆ ಕೆನಡಾದಿಂದ ಕ್ಲೈಂಟ್ಸ್ ಬಂದಿದ್ದರು, ಆಫ್ರಿಕನ್ ಕಂಟ್ರೀಸಿಂದ, ಬಹುತೇಕ ಆಲ್ ಓವರ್ ದ ವರ್ಲ್ಡ್, ಇಡೀ ಪ್ರಪಂಚದ ಮೂಲೆ ಮೂಲೆಗಳಿಂದಲೂ, ಅದು ಯಾಕೆ ಹೊರ ರಾಜ್ಯಗಳಿಂದಲೂ ಎಷ್ಟೋ ಜನ ನಮ್ಮ ಕ್ಲಾಸ್ಗೆ ಪ್ರತಿ ಸಲ ಬರ್ತಾನೆ ಇರ್ತಾರೆ. ಏಕೆ ಇವ್ರಿಗೆ ಸಾಧ್ಯ ಆಯಿತು, ಏಕೆ ಇನ್ನೂ ನಮಗೆ ಸಾಧ್ಯ ಆಗಲಿಲ್ಲ? ಇಲ್ಲಿ ನಾನು ಹೇಳ್ತಿರೋವಂಥದ್ದು ಕ್ಲಾಸಿಗೆ ಬನ್ನಿ, ವರ್ಕ್ಶಾಪ್ ಬನ್ನಿ ಅಂತಂತಲ್ಲ. ಕರ್ಮ ಕಳಿದೆ ಹೋದರೆ ನೀವು ಏನು ಮಾಡಿದ್ರು, ಎಷ್ಟು ನೀವು ಪುಷ್ ಮಾಡಿದ್ರು, ನಾಳೆ ನಾಳಿದ್ದು ಅಂತಂತೇಳಿ ಕಾಲ ಮುಂದೋಗ್ತಿರುತ್ತೆ ಹೊರತು ನಾವು ಅಂಥ ಕೆಲಸಗಳನ್ನು ಮಾಡೋದಕ್ಕಾಗಲ್ಲ. ವಿಶೇಷವಾಗಿ ಉತ್ತಮ ಗುರುಗಳು, ವಿಶ್ವ ಗುರುಗಳು ಅನ್ನೋಂಥವ್ರು ಈ ಕಾಲಘಟ್ಟದಲ್ಲಿ, ಈ ಒಂದು ಕಲಿಯುಗದಲ್ಲಿ ತುಂಬ ವಿರಳ. ಸೊ ಹಾಗಾಗಿ ನಾನಿಲ್ಲಿ ಏನು ಹೇಳಿಕೊಡ್ತಿದ್ದೀನೋ, ಈಗ ಯೂಟ್ಯೂಬಲ್ಲಿ ಆಗ್ಬೋದು ಅಥವಾ ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ನೀವು ನೋಡ್ತಿರ್ಬೋದು, ಕೇವಲ 1% ಅಷ್ಟೇ ಇದು ಗೊತ್ತಿರಲಿ ನಿಮಗೆ. ಜಸ್ಟ್ 1% ಆಫ್ ಆಲ್ ದಿ ಯೂನಿವರ್ಸಸ್ ಕಾನ್ಷಿಯಸ್ನೆಸ್ ಅವ್ರ ಚೇತನ. ನಾನು ಏನು ಹೇಳ್ತೇನೋ, ಈ ಯೂನಿವರ್ಸು ಮತ್ತು ಈ ವಿಶ್ವಶಕ್ತಿ ಅಂತ ಏನಿದೆಯೋ ಅದರ ಕೇವಲ 1% ಮಾತ್ರ ಇಲ್ಲಿ ನಾನು ಮುಕ್ತವಾಗಿ ಹೇಳ್ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು 99% ಅಷ್ಟು ಅಂಶಗಳನ್ನು ನಾನು ವರ್ಕ್ಶಾಪ್ನಲ್ಲೇ ಹೇಳ್ತಿರುವಂಥದ್ದು. ಏಕೆ ಇದು? ಯಾಕಂತಂದರೆ ಸಮಾಜಕ್ಕೆ ತದ್ವಿರುದ್ಧವಾಗಿರುತ್ತೆ, ಅಥವಾ ನಿಮ್ಮ ಅರ್ಥಗಳು ಇಲ್ಲಿ ತನಕ ನೀವೇನನ್ನು ಸತ್ಯ ಅಂತ ಅಂದ್ಕೊಂಡಿರ್ತೀರೋ ಅದಕ್ಕೆ ವಿರುದ್ಧವಾಗಿ ಕೆಲವು ಅಂಶಗಳಿರುತ್ತೆ. ವಿರುದ್ಧವಾಗಿದೆ ಆದರೆ ತಪ್ಪಲ್ಲ, ಅದು ಗೊತ್ತಿರಲಿ. ವಿಶ್ವದ ಪ್ರಕಾರ ಯಾವುದು ಸತ್ಯ, ಯಾವುದು ಸರಿ, ಯಾವ ಜ್ಞಾನವು ನಿಜವಾದ ಒಂದು ಆ ಭಗವಂತನ ಜ್ಞಾನ, ಇದೆಲ್ಲವನ್ನು ನಾನು ಕಾರ್ಯಾಗಾರದಲ್ಲಿ ಅಲ್ಲಿ ಯಾರು ಬರ್ತಾರೋ ಅವ್ರಿಗೆ ಮಾತ್ರ ಹೇಳಿಕೊಡ್ಲಿಕ್ಕೆ ಸಾಧ್ಯ. ಯಾಕಂತಂದರೆ ಅವರ ಕರ್ಮಗಳು ಕಳೆದಿರುತ್ತೆ, ಅಥವಾ ಅವರ ಋಣಗಳು, ಈ ಭೂಮಿಯ ಮೇಲಿರುವಂಥ ಋಣಗಳು ಮುಕ್ತವಾಗಿರುತ್ತೆ. ಇನ್ನು ಮುಕ್ತಿಯ ಪಥವನ್ನು ಹಿಡಿದವರಿಗೆ ಮಾತ್ರ ಈ ಕಾರ್ಯಾಗಾರವಾಗಿರುತ್ತೆ. ಸೊ ದಯವಿಟ್ಟು ನಾನು ಇಲ್ಲಿ ತನಕ ಏನು ಹೇಳಿಕೊಟ್ಟಿದ್ದೀನೋ ಅದನ್ನೆಲ್ಲ ಟೆಸ್ಟ್ ಮಾಡಿ ನಿಮ್ಮ ಲೈಫ್ನಲ್ಲಿ, ನಿಮ್ಮ ಜೀವನದಲ್ಲಿ ಇದನ್ನೆಲ್ಲ ಅಳವಡಿಸ್ಕೊಂಡು ನೋಡಿ. ಏನಾದರೂ ಪ್ರೋಗ್ರೆಸ್, ಇಂಪ್ರೂವ್ಮೆಂಟ್, ಚೇಂಜಸ್ ಅನ್ನೋವಂಥದ್ದು ಆಗಿದ್ದರೆ ಮಾತ್ರ, ಅಥವಾ ನಾನು ಹೇಳೋ ಅಂಶದಿಂದ ನಮ್ಮ ಜೀವನ ಉತ್ತಮವಾಗಿದೆ, ಮೊದಲಿಗಿಂತಲೂ ಇವಾಗ ಸರಿ ಹೋಗಿದೆ. ಯಾಕಂತಂದರೆ ಇಲ್ಲೆಲ್ಲ ಏನು ಹೇಳ್ಕೊಡ್ತೀನೋ ಇದಕ್ಕೆಲ್ಲ ಫೀಸೇ ಇಲ್ಲ. ಸೊ ಹಾಗಾಗಿ ಉಚಿತವಾಗಿ ಕೊಡ್ತಿರುವಂಥದ್ದು. ದಯವಿಟ್ಟು ಇದನ್ನು ಅಳವಡಿಸ್ಕೊಂಡು ಲೈಫ್ನಲ್ಲಿ ಪ್ರೋಗ್ರೆಸ್ ಆದರೆ, ಚೇಂಜಸ್ ಆದರೆ, ಹಣ ಬಂದಿದ್ದರೆ, ಕೋರ್ಟ್ ಕೇಸುಗಳು ಮುಕ್ತವಾಗಿದ್ದರೆ, ಅಥವಾ ನೆಮ್ಮದಿ ಶಾಂತಿ ಅನ್ನುವಂಥದ್ದು ಏನಾದರೂ ಸಿಕ್ಕಿದರೆ ದಯವಿಟ್ಟು ಕ್ಲಾಸಿಗೆ ಬನ್ನಿ. ಇಲ್ಲ ಅಂತಂದರೆ ಬರೋದಕ್ಕೆ ಹೋಗಬೇಡಿ. ಮೇ ಬಿ ದಿಸ್ ಈಸ್ ನಾಟ್ ಫಾರ್ ಯು, ಆರ್ ಮೇ ಬಿ ವಾಟ್ ಐ ಆಮ್ ಸೇಯಿಂಗ್ ಮೇ ನಾಟ್ ಬಿ ರೈಟ್ ಟು ಯು ಆ್ಯಸ್ ಆಫ್ ದಿಸ್ ಮೂಮೆಂಟ್. ಸೊ ಹಾಗಾಗಿ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಕರ್ಮ ಕಳೆದಿದ್ರೆ ಮಾತ್ರ ಈ ವಿಶ್ವಗುರುಗಳು ಸಿಗೋದಕ್ಕೆ ಸಾಧ್ಯ, ಅಥವಾ ಈ ಭಗವಂತನ ಜ್ಞಾನವನ್ನು ಅಳವಡಿಸ್ಕೊಂಡು, ಪಡ್ಕೊಂಡು, ತಿಳ್ಕೊಂಡು ಶ್ರೀಮಂತರಾಗೋದಕ್ಕೆ ಸಾಧ್ಯ. ಮುಂಬರುವ ಕಾರ್ಯಾಗಾರ ಜುಲೈ 12ನೇ ತಾರೀಕಿದೆ. ಸೊ ಎಲ್ಲರಿಗೂ ಇದೊಂದು ದೊಡ್ಡ ವಿಚಾರ. ಯಾಕಂತಂದರೆ ಹಲವಾರು ವಿಶೇಷತೆಗಳು. ಸೊ ನಾನು ನಿಮಗೆ ಮೊದಲಿಗೆ ತಿಳಿಸ್ಬಿಡ್ತೇನೆ ಯಾವೆಲ್ಲ ವಿಶೇಷತೆಗಳು ಈ ಮುಂಬರುವ 12ನೇ ತಾರೀಕು. ಇನ್ನೇನು 4 ದಿನ ಮಾತ್ರ ಇದೆ. ಈಗಾಗಲೇ ಸೀಟುಗಳೆಲ್ಲ ಭರ್ತಿ ಆಗಿಬಿಟ್ಟಿದೆ ಅಂತ ನಾನು ಕೇಳ್ಪಟ್ಟೆ. ಸೊ ಕೇವಲ ಕೆಲವು ಸೀಟುಗಳು ಮಾತ್ರ ಇರ್ಬೋದು. ದಟ್ ಈಸ್ ಹೌ ಪೀಪಲ್ ಕಮ್. ಐ ಮೀನ್ ಲಾಸ್ಟ್ ಟೈಮ್ ವರ್ಕ್ಶಾಪಲ್ಲಿ ನೀವು ನೋಡಿದ್ರೆ ಕೆಳಗಡೆ ಕುಳಿತುಕೊಳ್ತೀವಿ ಸ್ವಾಮಿ, ಜಾಗ ಕೊಟ್ಟರೆ ಸಾಕು, ನಮಗೆ ಚೇರೇ ಬೇಡ ಅಂತಂತೇಳಿ ಎಷ್ಟೋ ಜನ ಕೇಳಿಕೊಂಡವರು, ಹಾಗೆಯೇ ಕೆಳಗಡೆ ಕುಳಿಸ್ಲಿಕ್ಕೂ ಜಾಗ ಇಲ್ಲದೆ ವಾಪಸ್ ಕಳಿಸಿರೋ ಅಂಥದ್ದು ಆಗಿದೆ. ಸೊ ಹಾಗಾಗಿ ಕೆಲವು ಸೀಟುಗಳು ಇರ್ಬೋದು. ಸೊ ದಯವಿಟ್ಟು ಕಾಲ್ ಮಾಡಿ ಈ ಕೂಡಲೇ ಬುಕ್ ಮಾಡ್ಕೊಳ್ಬೋದು. ಹಿಂದಿನ ಜನ್ಮದ ಮತ್ತು ಈ ಜನ್ಮದ ಕರ್ಮಗಳೇನಾದರೂ ಇದ್ದರೆ ಅದನ್ನ ಹೇಗೆ ಕಳ್ಕೊಳ್ಳೋವಂಥದ್ದು, ಏನು ಮಾಡಬೇಕು ಕರ್ಮ ಕಳ್ಕೊಳ್ಳೋದಕ್ಕೆ ಅನ್ನೋದ್ರ ಬಗ್ಗೆ ಆದಿಶಕ್ತಿ ಕರ್ಮಕ್ರಿಯೆಯ ಮೂಲಕ ನಾನು ಇದನ್ನು ನಿಮಗೆ ತಿಳಿಸ್ಕೊಟ್ಟು ಮಾಡಿಸ್ತಿದ್ದೇನೆ ಈ ಕಾರ್ಯಾಗಾರದಲ್ಲಿ. ದುಡಿದ ಹಣ ಏನೇ ಮಾಡಿದರೂ, ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ಜೋಪಾನ ಮಾಡಿದ್ರು ಕೈಯಲ್ಲೇ ನಿಲ್ತಿಲ್ಲ ಅನ್ನೋದಾದರೆ ಅಂಥವ್ರಿಗೆ ಈ ಒಂದು ವರ್ಕ್ಶಾಪಲ್ಲಿ ಗುರುಗ್ರಹ ಶಾಂತಿ ಪೂಜೆಯ ಮೂಲಕ ಇದರ ನಿವಾರಣೆಯನ್ನು ನಾನು ಮಾಡ್ತಿದ್ದೇನೆ. ಚುನಾವಣೆಯಲ್ಲಿ ಗೆಲ್ಲಲು, ಅಥವಾ ನಾವು ಯಾವುದೇ ಬಿಸ್ನೆಸ್ ಮಾಡ್ತಿರಲಿ ಅಥವಾ ಕೆಲಸ ಮಾಡ್ತಿರಲಿ, ಅದರಲ್ಲಿ
ಹೈಯರ್ ಪೊಸಿಷನ್ಸ್ಗೆ ಹೋಗೋದಕ್ಕೆ, ಪ್ರಮೋಷನ್ ಪಡ್ಕೊಳ್ಳೋದಕ್ಕೆ ಯಾವ ಒಂದು ಜಯಕಲ್ಪ ಅಂಶ ಅಂತೇನಿದೆಯೋ ಸನಾತನ ಧರ್ಮದಲ್ಲಿ ಅದನ್ನು ನಿಮಗೆ ಬೋಧಿಸಿ ಏನು ಮಾಡಿದರೆ ನಾವು ಮುಂದೋಗ್ಬೋದು ಅನ್ನೋಂಥದ್ದನ್ನು ನಾನು ಈ ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೇನೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅವರ ಪ್ರಗತಿಗೆ, ಯಶಸ್ಸಿಗೆ, ಶ್ರೀಮಂತರಾಗೋದಕ್ಕೆ ಒಂದು ಅದ್ಭುತವಾದ ವಿಶ್ವಶಕ್ತಿ ಸ್ಮರಣಿಕೆಯನ್ನು ಕೊಡ್ತಿದ್ದೇನೆ. ಅವರೆಲ್ಲರೂ ಮಕ್ಕಳು ವಿಶೇಷವಾಗಿ ಅವರ ಜಾಮೆಟ್ರಿ ಬಾಕ್ಸಲ್ಲೋ ಅಥವಾ ಬ್ಯಾಗಲ್ಲೋ ಇಟ್ಕೊಳ್ಳೋ ಅಂಥ ಒಂದು ವಸ್ತು ಇದು. ಸೊ ಯಾರೆಲ್ಲ ಕಾರ್ಯಾಗಾರಕ್ಕೆ ಬರ್ತಿದ್ದೀರೋ ದಯವಿಟ್ಟು ಒಬ್ಬೊಬ್ಬರಿಗೆ ಎರಡೆರಡು ಸ್ಮರಣಿಕೆಯನ್ನು ಕೊಡಲಾಗುತ್ತದೆ. ನೀವು ಬಂದರೆ ಸಾಕು, ಗಂಡ ಹೆಂಡತಿ ಫ್ಯಾಮಿಲಿ ಸಮೇತ ಬಂದರೆ ಸಾಕು. ಮಕ್ಕಳು ಒಂದು ವೇಳೆ ಮನೆಯಲ್ಲಿದ್ದರೂ ನೀವು ಅದನ್ನು ತೆಗೆದುಕೊಂಡು ಹೋಗಿ ಅವರ ಬ್ಯಾಗಿನಲ್ಲೋ ಅಥವಾ ಜಾಮೆಟ್ರಿಯಲ್ಲೋ ನೀವು ಇಡ್ಬೋದು ಈ ಸ್ಮರಣಿಕೆಯನ್ನು. ಇದರ ಜೊತೆ ಧನಾಕರ್ಷಣೆಗೆ 45 ದಿನಗಳ ಲಕ್ಷ್ಮೀ ಕುಬೇರ ವ್ರತದ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತಿದ್ದೇನೆ. ನಾನು ಪ್ರತಿ ಸಲ ಹೇಳ್ತಾನೆ ಇರ್ತೇನೆ, ಈ ವ್ರತಕ್ಕೆ ₹1 ಕಾಸು ಖರ್ಚಾಗೋದಿಲ್ಲ. ಯಾರೆಲ್ಲ ಮಾಡ್ತಾರೋ ಅವರು ದೊಡ್ಡ ದೊಡ್ಡ ಅದ್ಭುತಗಳನ್ನು ಅವ್ರ ಜೀವನದಲ್ಲಿ ಈಗಾಗಲೇ ಕಂಡುಕೊಂಡಿದ್ದಾರೆ. ಏನೇ ಆಗ್ಬೋದು, ಎಲ್ಲವೂ ಆಗ್ಬೋದು. ಎಲ್ಲರೂ ದಿಗ್ಭ್ರಾಂತರಾಗುವಂಥ ಅಂಶಗಳಾಗ್ಬೋದು, ಅದ್ಭುತಗಳು. ಮಿರಕಲ್ಸ್ ವಿ ಕಾಲ್ ಇಟ್. ಸೊ ಈ ಹ್ಯೂಮನ್ ಪರ್ಸ್ಪೆಕ್ಟಿವಲ್ಲಿ ಇದೇಗಪ್ಪ ಆಯಿತು ಅಂತಂತೇಳಿ ಬೇರೆಯವರು ಬೆಚ್ಚಿ ಬೀಳಬೇಕು. ಬಟ್ ಯೂನಿವರ್ಸ್ಗೆ, ವಿಶ್ವಕ್ಕೆ ಎಲ್ಲವೂ ಈಸ್ ಜಸ್ಟ್ ಅ ಕಾಮನ್ ಥಿಂಗ್, ಇಸ್ ಅ ವೆರಿ ನಾರ್ಮಲ್ ಫೆನಾಮಿನನ್ ಅಂತ ಇರುತ್ತೆ. ಸೊ ಹಾಗಾಗಿ ಈ ವ್ರತದ ಬಗ್ಗೆ ಹೇಗೆ ಮಾಡಬೇಕು, ಯಾರು ಮಾಡಬೇಕು, ಯಾವಾಗಿನಿಂದ ಸ್ಟಾರ್ಟ್ ಮಾಡಬೇಕು, ಏನಿದ್ರು ವಿಶೇಷತೆಗಳು, ಇದೆಲ್ಲದರ ಬಗ್ಗೆ ನನ್ನ ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೇನೆ. ಇದರ ಜೊತೆ ಇನ್ನೊಂದಿದೆ, ನೀವೇನೇ ವ್ಯಾಪಾರ ಇಲ್ಲಿ ತನಕ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡ್ರೆ ಅಥವಾ ಮಾಡಬೇಕು ಅಂತಿದ್ರೆ 10x ಟೈಮಷ್ಟು ಇನ್ಕಮ್ ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಾಗಬೇಕು ಅಂತಂದರೆ ಕೆಲವೊಂದು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಅಥವಾ ಐಡಿಯಾಸ್ ಅಂತಿದೆ. ಅಂತಹದನ್ನು ನಾನು ಸಂಜೆ ಮುಂಬರುವ ಜುಲೈ 12ನೇ ತಾರೀಕು ಸಂಜೆ 5:30 ಗಂಟೆಯಿಂದ 6:30 ಗಂಟೆಯ ತನಕ, ಅಂದರೆ 1 ಅವರ್ ಪೀರಿಯಡಲ್ಲಿ ನಿಮಗೆ ಅದನ್ನು ತಿಳಿಸ್ಕೊಡ್ತೇನೆ. ಇದು ಯಾರಿಗೆ ಹೆಚ್ಚು ಸಹಾಯ ಆಗುತ್ತೆ ಅಂತಂದರೆ, ಈಗ ಭಾನುವಾರ ಲೈವ್ ಇತ್ತು. ಆ ಲೈವಲ್ಲಿ ಸ್ಪೆಷಲ್ ಸಬ್ಸ್ಕ್ರೈಬರ್ಸ್ ಆದವರಿಗೆ ಪ್ರತಿ ತಿಂಗಳು ಅತಿ ಸುಲಭವಾಗಿ ಕನಿಷ್ಠ 2.5 ಲಕ್ಷದಷ್ಟು ಹಣ ಹೇಗೆ ಮಾಡುವುದು, ಈ ಒಂದು ವ್ಯಾಪಾರದ ಬಗ್ಗೆ ನಾನು ಸ್ಪೆಷಲ್ ಸಬ್ಸ್ಕ್ರೈಬರ್ಸ್ಗೆ ಲೈವ್ ಆಗಿ ಬಂದು ಹೇಳಿದ್ದೆ. ಅವರಿಗೆ ಇನ್ನುಳಿದ ಭಾಗ, ಅಂದರೆ ಎಕ್ಸ್ಟೆಂಡೆಡ್ ವರ್ಷನನ್ನು ಈ ಮುಂಬರುವ ಕ್ಲಾಸಲ್ಲಿ 1 ಗಂಟೆ ನಾನು ಹೇಳಿಕೊಡ್ತಿದ್ದೇನೆ. ವಿಶೇಷವಾಗಿ ನಾನು ಅಲ್ಲಿ ಹೇಳಿಕೊಟ್ಟ ವ್ಯಾಪಾರ ಹೇಗಿತ್ತು ಅಂತಂದರೆ, ಯಾರು ಬೇಕಾದರೂ ಯಾವ ಊರಲ್ಲಿ ಬೇಕಾದರೂ, ಹೋಬಳಿಯಲ್ಲಿ, ತಾಲೂಕು, ಸಿಟಿಯಲ್ಲಿ ಎಲ್ಲಾದರೂ ಮಾಡ್ಬೋದಂಥ ವ್ಯಾಪಾರ ಇದು. ಸೊ ಎಲ್ಲರೂ ಸಹ ಮಾಡ್ಬೋದು. ಸೊ ದಯವಿಟ್ಟು ಯಾರೆಲ್ಲ ಸ್ಪೆಷಲ್ ಸಬ್ಸ್ಕ್ರೈಬರ್ ಆಗಿದ್ದೀರೋ ಇದನ್ನು ಅಳವಡಿಸ್ಕೊಂಡು ಮಾಡಿ. ಯಾರೆಲ್ಲ ಇನ್ನೂ ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳಿಲ್ವೋ ದಯವಿಟ್ಟು ಬೇಗ ತೆಗೆದುಕೊಳ್ಳಿ. ವಿಡಿಯೋವನ್ನು ನೋಡಿ ನೀವು ಸಹ ಆ ಒಂದು ವ್ಯಾಪಾರವನ್ನು ಮಾಡಿ. ಅಷ್ಟೇ ಅಲ್ಲದೆ ಮುಂಬರುವ ಕಾರ್ಯಾಗಾರದಲ್ಲಿ 1 ಗಂಟೆಯ ಕಾಲ ಇದೇ ವ್ಯಾಪಾರದ ಬಗ್ಗೆ ಎಕ್ಸ್ಟೆಂಡೆಡ್ ವರ್ಷನನ್ನು, ವಿಶೇಷ ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನು, ಈಗಾಗಲೇ ಹೇಳ್ದಾಗೆ ಆಲ್ರೆಡಿ ನಮಗೆ 1,000 ಲಾಭ ಬರ್ತಿದ್ರೆ ಹೇಗೆ 10,000 ಲಾಭವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥದ್ದು, ಒಂದು ವೇಳೆ ಪ್ರತಿದಿನ 10,000 ದುಡಿತಿದ್ರೆ ಹೇಗೆ ಅದನ್ನು 1 ಲಕ್ಷ ಮಾಡುವಂಥದ್ದು, 1 ಲಕ್ಷ ಬರ್ತಿದ್ರೆ ಹೇಗೆ ಅದನ್ನು 1 ಕೋಟಿ ಮಾಡುವಂಥದ್ದು ಅನ್ನುವಂಥ ಸ್ಪೆಷಲ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಬಗ್ಗೆ, ಟೆಕ್ನಿಕ್ಸ್ ಬಗ್ಗೆ ನಾನು ನಿಮಗೆ ಈ ವರ್ಕ್ಶಾಪಲ್ಲಿ ತಿಳಿಸ್ಕೊಡ್ತೇನೆ. ಸ್ಟೇ ಎಕ್ಸೈಟೆಡ್ ದ್ಯಾಟ್ 1 hour ಸಂಜೆ 5:30 to 6:30 ಈಸ್ ಗೋನ್ ಬಿ ಒನ್ ರೋಲರ್ ಕೋಸ್ಟರ್ ಟೈಮ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಅನಂತ ವಿಶ್ವಾಚಾರ್ಯ ಆಲ್ರೆಡಿ ಹಿಂದೆ ಬಿಸ್ನೆಸ್ ಮಾಡಿದ್ದಕ್ಕೆ, ಅನೇಕ ಬಿಸ್ನೆಸ್ಗಳನ್ನು ಮಾಡಿದ್ದಕ್ಕೆ ನನಗೆ ಅದರ ಒಂದು ಹೆಚ್ಚು ಒಂದು ಗ್ರಹಿಕೆ ಅಥವಾ ವ್ಯಾಪಾರದ ಒಂದು ನಿಯಮಗಳು ಗೊತ್ತಿರೋದಕ್ಕೆ ಇದು ಹೇಳಿಕೊಡ್ಲಿಕ್ಕೆ ಸುಲಭವಾಗಿ ಸಾಧ್ಯ ಆಗ್ತಿದೆ. ವಿಶೇಷತೆಗಳನ್ನು ಒಳಗೊಂಡಂಥ ಕಾರ್ಯಾಗಾರ ಈ ಮುಂಬರುವ ಜುಲೈ 12 ಭಾನುವಾರದ್ದಾಗಿರುತ್ತೆ. ಸೊ ಎಲ್ಲರೂ ಬರ್ತಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಎಲ್ಲರ ಕರ್ಮಗಳು ಕಳೆದಿದೆ ಅಂತ ನಾನು ಭಾವಿಸ್ತೇನೆ. ಕರ್ಮ ಕಳೆದವ್ರಿಗೆ ಮಾತ್ರ ಮನಿ ಈಸ್ ಹ್ಯಾಪಿನೆಸ್, ಅನಂತ ವಿಶ್ವ ಆಚಾರ್ಯ ಸಿಗೋದು ಗೊತ್ತಿರಲಿ.